ಇನ್ನು ಸಂಚಿತ್ ಅವರು ಆ್ಯಕ್ಚುಲಿ ಅಫ್ಕೋರ್ಸ್ ಸುದೀಪ್ ಸರಿಂದ ತುಂಬ ನೀವು ಆ್ಯಕ್ಚುಲಿ ಇಂಬೈಬ್ ಮಾಡ್ಕೊಂಡಿರ್ತೀರ, ಅವರಿಂದ ಇನ್ಫ್ಲೂಯೆನ್ಸ್ ಆಗಿರ್ತೀರ. ಬಟ್ ಇಂಡಸ್ಟ್ರಿಯಲ್ಲಿ ಅಂದರೆ ಸರ್ವೈವ್ ಆಗೋದಕ್ಕೆ ನೀವು ಹೇಳ್ತಿದ್ದೀರ ಯು ಆರ್ ಹಿಯರ್ ಟು ಸ್ಟೇ ಅಂತ. ಅವರಿಂದ ಸಿಕ್ಕಿರುವ ಒಂದು ಜೀವನ ಪಾಠ ಅಥವಾ ಕರಿಯರ್ ಪಾಠ ಏನು? ಸುದೀಪ್ ಸರ್ ಐ ಥಿಂಕ್ ನಾವು ಮಾಡೋ ಕೆಲಸನ ಕಂಪ್ಲೀಟಾಗಿ ತುಂಬ ಶಿಸ್ತಾಗಿ ಮಾಡೋದನ್ನು ಅದೊಂದು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಮೇಲೆ ಒಂದು ಗ್ರಿಪ್ ಇರಬೇಕು ಯಾವಾಗಲೂ. ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಟೈಮಿಗೆ ಪ್ರತಿಯೊಬ್ಬ ಆ್ಯಕ್ಟರ್ಗೂ ಏನು ನಡೀತಾ ಇದೆ, ಟೆಕ್ನಿಕಲಿ ಏನು ನಡೀತಾ ಇದೆ ಸಿನಿಮಾದಲ್ಲಿ ಅನ್ನೋದು ತಿಳ್ಕೊಳೋದು ತುಂಬಾ ಮುಖ್ಯ. ಆ್ಯಂಡ್ ಹಿ ಶೋನ್ ಮಿ ದ ಇಂಪಾರ್ಟೆನ್ಸ್ ಆಫ್ ದ್ಯಾಟ್. ಸೊ ನಿಮಗೇನಂದರೆ ನಿಮಗೆ ಆ ಒಂದು ಟೆಕ್ನಿಕಲಿ ನಿಮಗೆ ಒಂದು ಹೋಲ್ಡ್ ಇದ್ದರೆ, ಸಿನಿಮಾದ ಮೇಲೆ ಹೋಲ್ಡ್ ಇದ್ದಾಗ ನಿಮ್ಮ ಸೆಟ್ಟಲ್ಲಿ ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಅಪ್ರೋಚ್ ಆಗಿರ್ಬೋದು ತುಂಬಾ ಚೇಂಜ್ ಆಗುತ್ತೆ. ಅದಷ್ಟೂ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಹಿ ಈಸ್ ವೆರಿ 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 ಡೆಡಿಕೇಟೆಡ್. ಮುಗಿಸೋ ತನಕ ಕೆಲಸನ ಬಿಡೋದೇ ಇಲ್ಲ. ಓಕೆ ಅಲ್ವಾ, ಮುಟ್ಟೋದು ಇಲ್ಲ ಅದನ್ನ. ಐ ಥಿಂಕ್ ಲೈಕ್ ಶಿ ರೈಟ್ಫುಲಿ ಸೆಡ್, ಬೀಯಿಂಗ್ ವೆರಿ ಚೂಸಿ ಸರ್ ಈ ಫೀಲ್ಡಲ್ಲಿ ಟು ನೋ ಎಕ್ಸಾಕ್ಟ್ಲಿ. ಬಿಕಾಸ್ ಒಂದ್ಸತಿ ನಿಮ್ಮ ಆ ಅಭಿಪ್ರಾಯ ಹೊರಗಡೆ ಬಂದ್ಬಿಟ್ರೆ ಅಂದರೆ. ಹಾಯ್, ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಅದು ಯಾವುದೇ ಸಿನಿಮಾ ಆಗಿರ್ಬೋದು, ಅದು ನಾನು ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅಂತ ನಾನು ಹೇಳಲ್ಲ. ಬಟ್ ನೀವು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟು ಒಂದ್ಸತಿ ಆ ಒಪಿನಿಯನ್ ಹೊರಗಡೆ ಬಂದರೆ ಅದನ್ನ ಬದಲಾಯಿಸೋಕ್ಕಾಗಲ್ಲ. ಆ್ಯಂಡ್ ಒನ್ ಸಿನಿಮಾ ಕ್ಯಾನ್ ಟೇಕ್ ಯು 10 years ಬ್ಯಾಕ್. ನೀವು ಏನೇ ಮಾಡಿ, 5 ಒಳ್ಳೆ ಸಿನಿಮಾ ಮಾಡಿ ಸರ್, ಒಂದು ಕೆಟ್ಟ ಸಿನಿಮಾ, ಒಂದು ಸಿನಿಮಾ ಯಾವ್ದು ವರ್ಕ್ ಆಗಲ್ವೋ, ಬಾಕ್ಸ್ ಆಫೀಸಲ್ಲಿ ವರ್ಕ್ ಆಗಲ್ವೋ, ಮತ್ತೆ ಅದಷ್ಟು ಮತ್ತೆ ವಾಪಸ್ ಕರ್ಕೊಂಬರುತ್ತೆ. ಮತ್ತೆ ಅದನ್ನ ರೀಇಗ್ನೈಟ್ ಮಾಡಬೇಕು. ಮತ್ತೆ ಸ್ಕ್ರಾಚಿಂದ ಶುರು ಮಾಡೋ ಥರನೇ ಇರುತ್ತೆ ಅದು. ಸೊ ಐ ಥಿಂಕ್ ಹಿ ಹಸ್ ಟಾಟ್ ಮೀ ಜಸ್ಟ್ ಟು ಚೂಸ್ ವೈಸ್ಲಿ. ಇನ್ನೊಬ್ರು ಸೀನಿಯರ್ ನಟಿ ಕಾಜಲ್ ಅವರಿಂದ ಏನು? ಸುಮ್ಮನೆ ಆ್ಯಕ್ಚುಲಿ ಸೆಟ್ಟಲ್ಲಿ ತುಂಬ ಸೈಲೆಂಟ್ ಆಗಿರೋದು ಬೆಸ್ಟ್ ಅಂತ ಹೇಳ್ಕೊಟ್ಟಿದ್ದಾರೆ ನನಗೆ, ಸೀರಿಯಸ್ ಆಗಿ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಅಲ್ಲಿ ಶಿ ಡಸಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಶಾರ್ಟ್ ಮಧ್ಯದಲ್ಲಿ ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಅಂದರೆ ಒಂದು ಸೀನಲ್ಲಿ ಇದ್ದರೆ ಶಿ ಇಸ್ ದೇರ್, ಶಿ ಡಸಂಟ್ ಟಾಕ್ ಮಚ್, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಐ ಥಿಂಕ್ ಶಿ ಇಸ್ ವೆರಿ ಮೆಂಟಲಿ ಪ್ರೆಸೆಂಟ್. ಆ ಸೀನಿಗೆ ಏನು ಬೇಕೋ ಅದಷ್ಟು ಮಾಡ್ತಾರೆ. ಆ್ಯಂಡ್ ದರ್ ಇಸ್ ನೋ ಬೇರೆ ಯಾವುದೂ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಸೊ ಅದು ಐ ಥಿಂಕ್ ವಾಸ್ ಸಮಥಿಂಗ್ ಐ ರಿಯಲಿ ಲೈಕ್ ಸೀಯಿಂಗ್ ಇನ್ ಹರ್, ಟು ಜಸ್ಟ್ ಬಿ ಪ್ರೆಸೆಂಟ್. ಇದು ನಿಮಗೆ ಗೊತ್ತಿತ್ತಾ? ಅವ್ರು ನೋಟಿಸ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಮಾಡಿದ್ದೀನಲ್ಲ ಜಸ್ಟ್ ಕರೆಕ್ಟಾಗಿ ನೋಟಿಸ್ ಮಾಡಿದ್ದಾರೆ. ಇನ್ನು ಸಂಚಿತ್ ಅವರೇ, ಆ್ಯಕ್ಚುಲಿ ಈಗ ಸಾಕಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೆ ಆ್ಯಕ್ಟರ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ. ತುಂಬ ಜನ ಸ್ಟಾರ್ಸ್ಗಳು ಕೂಡ ಇದ್ದಾರೆ. ಈಗ ಸ್ಟಾರ್ಸ್ ಅಂತ ಹೇಳಿದರೆ ಅಪ್ಪು ಸರ್ ಆಗಿರ್ಬೋದು, ಶಿವಣ್ಣ ಸರ್, ರಾಜ್ಕುಮಾರ್ ಸರಿಂದ ಹಿಡಿದು ವಿಷ್ಣುವರ್ಧನ್ ಸರ್, ಡಿ ಬಾಸ್ ಅವರು ಎಲ್ಲ, ಸುದೀಪ್ ಸರ್. ಅಂದರೆ ಏನು ವಾಟ್ ಇಟ್ ಟೇಕ್ಸ್ ಟು ಬಿಕಮ್ ಅ ಸ್ಟಾರ್ ಆ್ಯಕ್ಚುಲಿ? ಅಂದರೆ ಅವ್ರನ್ನ ಸಿನಿಮಾ ಹೊರತಾಗಿ ಅವರನ್ನು ಜನಗಳಿಗೆ ಇಷ್ಟಪಡಬೇಕು ಅಂತಂದರೆ ಏನಿರಬೇಕು ಒಬ್ಬ ಮನುಷ್ಯನಲ್ಲಿ? ಏನು ಕ್ವಾಲಿಟೀಸ್ ಇರಬೇಕು? ಏನು ನೀವು ಅಬ್ಸರ್ವ್? ಕ್ವಾಲಿಟೀಸ್ ಐ ಡೋಂಟ್ ನೋ ಅಬೌಟ್ ಕ್ವಾಲಿಟೀಸ್ ಸರ್, ಬಟ್ ಅದು ಆ ಒಂದು ಸ್ಟೇಟಿಗೆ ರೀಚ್ ಆಗೋ ಒಂದು ಜರ್ನಿ ಬೇಕು ಸರ್ ಅದಕ್ಕೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಜರ್ನಿ ಆಫ್ ಲಾಡ್ ಆಫ್ ಟಫ್ ಡಿಸಿಷನ್ಸ್, ಲಾಡ್ ಆಫ್ ಹಾರ್ಡ್ ವರ್ಕ್, ಲಾಡ್ ಆಫ್ ಡೆಡಿಕೇಶನ್. ಅದಿಲ್ಲದೆ ಮತ್ತು ಅದೇನು ಗೊತ್ತಾ, ಅದು ಯಾವುದೋ ಒಂದು 2-3 ಸಿನಿಮಾದಲ್ಲಿ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಹೇಳಿದ್ದು, ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟು ಅಲ್ಲೊಂದು ಜರ್ನಿ ಇದೆ ಸರ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ಆಗಿರ್ಬೋದು ಒಂದು 30 ವರ್ಷ, ದರ್ಶನ್ ಸರ್ ಆಗಿರ್ಬೋದು ಒಂದು 28-30 ವರ್ಷ, ಐ ಡೋಂಟ್ ನೋ ದ ಎಕ್ಸಾಕ್ಟ್ ಥಿಂಗ್, ಬಟ್ ಅಲ್ಲಲ್ಲೇ ಇದ್ದಾರೆ ಹತ್ರ ಆ ನಂಬರಿಗೆಲ್ಲ. ಶಿವಣ್ಣ ಸರ್ ಯಾವಾಗಿಂದ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಯು ನೀಡ್ ಅ ಜರ್ನಿ. ಆ ಜರ್ನಿ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್. ದ್ಯಾಟ್ ಈಸ್ ವಾಟ್ ಮೇಕ್ಸ್ ದ ಸ್ಟಾರ್. ಯುನೋ ಅದನ್ನ ಸುಮ್ಮನೆ ಒಂದು 2 ದಿನದಲ್ಲಿ ಸಿಗೋ ಕೆಲಸ ಅಲ್ಲ ಅದು. ಸೊ ಐ ಥಿಂಕ್ ಆ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಸರ್. ಅಂದರೆ ಒಂದು 30-40 ವರ್ಷ ಕೆಲಸ ಮಾಡಿಬಿಟ್ಟು ಆ ಒಂದು ಸ್ಥಾನಕ್ಕೆ ಹೋಗೋದಿದೆಯಲ್ಲ, ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅಂದರೆ ಯಾವ ಥರದ್ದು ಸ್ಟೋರಿನ ಅಥವಾ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೋಬೇಕು ಅಂತ ಇದ್ದಾರೆ ಸಂಚಿತ್ ಅವರು, ಹೇಗೆ ಅಂತ? ನನಗೆ ಒಂದಿರೋದು ಏನಾದರೆ, ಓಕೆ ಮ್ಯಾಂಗೋ ಪಚಾನ್ಕಿಂತ ಒಂಚೂರು ಡಿಫ್ರೆಂಟಾಗಿ ಏನಾದರೂ ಮಾಡೋದು. ಬಟ್ ಲಾಟ್ ಆಫ್ ಪೀಪಲ್ ಆರ್ ಟೆಲಿಂಗ್ ಮಿ ಯಾವುದಾದ್ರೂ ಒಂದು ರಾಮ್ ಕಾಮ್ ಥರ ಮಾಡು. ಐ ಥಿಂಕ್ ಇಟ್ಸ್ ಜಸ್ಟ್ ಬಿಕಾಸ್ ಮೇ ಬಿ ವಾಟ್ ದೇವ್ ಸೀನ್ ಇನ್ ದ ಸಿನಿಮಾ. ಅದು ನೋಡಾದ್ಮೇಲೆ ಕೆಲವರಿಗೆ ಅನಿಸ್ತಾ ಇರೋದು, ಓಕೆ ಯಾವುದಾದ್ರೂ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡಬೇಕಂತ. ಬಟ್ ಎಸ್, ಸಮಥಿಂಗ್ ದಟ್ ಈಸ್ ಮೋರ್ ಯೂನಿವರ್ಸಲ್, ಮೋರ್ ಅವೈಲಬಲ್ ಟು ಅ ಲಾಟ್ ಆಫ್ ಪೀಪಲ್. ಸಂತೋಷ್ ಥಿಯೇಟರ್ ಹೌಸ್ಫುಲ್ ಆಗಿದ್ದು ಎಷ್ಟು ಸಂತೋಷ ಆಯಿತು. ಪ್ಲಸ್ ಒಂದು ಥಿಯೇಟರ್ ಅಂದರೆ ಒಂದು ಸೀಟ್ ಖಾಲಿ
ಬಿಟ್ಟಿದ್ರಿ ಆ್ಯಕ್ಚುಲಿ. ಸೊ ಅದೆಷ್ಟು ಎಮೋಷನಲ್ ಮೂಮೆಂಟ್ ಆಗಿತ್ತು ನಿಮಗೆ ಅಂತ? ಅದೇನು ಗೊತ್ತಾ, ನಾವು ಅಲ್ಲಿ ಆ ಟೈಮಲ್ಲಿ ಬಂದಾಗ ಆಲ್ಮೋಸ್ಟ್ ದೀಪಮ್ಮ ಕೂತ್ಕೊಳಕ್ಕೆ ಹೋದ್ರು ಆ ಚೇರಲ್ಲಿ. ಆವಾಗ ಅತ್ತೆ ಹೇಳಿದ್ರು ಇಲ್ಲ ನಾವು ಇದನ್ನ ಅಮ್ಮಮ್ಮಗೋಸ್ಕರ ಇಟ್ಟಿದೆ ಅಂತ. ಬಿಕಾಸ್ ಸಿ ಐ ಟೆಲ್ ಯು ಇಟ್ ಈಸ್ ಅವ್ರಿಗೆ ತುಂಬಾ ಆಸೆ ಇತ್ತು, ಒಂದು ನನ್ನ ಸಿನಿಮಾನ ನೋಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅವರಿಗೆ. ಆ್ಯಂಡ್ ಪ್ಲಸ್ ಅವ್ರು ಅದೆಷ್ಟು ಪ್ರಾರ್ಥನೆ ಮಾಡಿದವರೋ, ಅದೆಷ್ಟು ಪೂಜೆ ಮಾಡಿಸಿದವರೋ ನನ್ನ ಹೆಸರಲ್ಲಿ, ಅದು ನನಗೂ ಗೊತ್ತಿಲ್ಲ. ಆ್ಯಂಡ್ ಏನು ಗೊತ್ತಾ, ನನಗೆ ಆ ಒಂದು ರಿಲೇಷನ್ಶಿಪ್ ವಿತ್ ಹರ್ ವಾಸ್ ಆಲ್ಸೋ ಆ ಥರನೇ ಇದ್ದಿದ್ದು. ನನಗೇನಾದರೂ ಇವತ್ತು ನಾನು ಅಷ್ಟೊಂದು ಮಾತಾಡ್ಕೊಳಲ್ಲ ಜನ ಹತ್ರ, ಬಟ್ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡ್ತಾ ಅಮ್ಮ ನಿಜವಾಗ್ಲೂ ಕಷ್ಟ ಆಗ್ತಾಯಿದೆ, ನನಗೆ ಏನೂ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಟೈಮ್ ತೊಗೊತಾ ಇದೆ ಟು ಟೇಕ್ ಆಫ್, ನನ್ನ ಏಜ್ ಹೋಗ್ತಾ ಇದೆ, ಯುನೋ ಇಟ್ಸ್ ಮೈ ಪ್ರೈಮ್ ಟೈಮ್, ಕೆಲಸ ಮಾಡೋ ಟೈಮ್. ಅವ್ರು ಎಷ್ಟು ಆರಾಮಾಗಿರೋರು ಗೊತ್ತಾ, ಏನಕ್ಕೆ ಇಷ್ಟು ಟೆನ್ಷನ್ ತೊಗೊತಾ ಇದೆಯಾ, ಬಿಟ್ಬಿಡು, ಎಲ್ಲ ದೇವ್ರ ಕೈಲಿ ಇಟ್ಬಿಡು. ಲೈಕ್ ಶಿ ವಾಸ್ ಅ ವುಮೆನ್ ಲೈಕ್ ದ್ಯಾಟ್. ಅದೇನೋ ಒಂದು 5 ನಿಮಿಷ ಮಾತಾಡಿದ್ರು ಒಂಥರ ಕಾಮ್ನೆಸ್, ಓಕೆ ಸರಿ ಓಕೆ ಗುರು, ಇನ್ನೂ ಅಷ್ಟೇನು ಆಗಿಲ್ಲ ಲೈಫಲ್ಲಿ, ಆರಾಮಾಗಿರ್ಬೋದು ಅನ್ನೋ ಒಂದು ಫೀಲಿಂಗ್ ಬರ್ತಾಯಿತ್ತು. ಆ್ಯಂಡ್ ಯಾ ಎಲ್ಲ ಇಂಟರ್ವ್ಯೂಸ್ ನಾನು ಅದೇ ಹೇಳ್ಕೊಂಡು ಬರ್ತಾರೆ, ಇಷ್ಟೂ ಆಗ್ತಾ ಇರೋದು ಅವರಿಂದನೇ. ಐ ಬಿಲೀವ್ ದ್ಯಾಟ್ ಅವ್ರು ಕೊಡ್ತಾ ಇರೋ ಆಶೀರ್ವಾದ ಇವೆಲ್ಲ. ಸೊ ಈಗ ಒಂದು ಸಿನಿಮಾ ಓಲ್ಡ್ ಅಷ್ಟೇ, ಇನ್ನೂ ಸಾಕಷ್ಟು ಸಿನಿಮಾಗಳು ಆಗಬೇಕು ನಿಮ್ಮ ಅಂದರೆ 5 years ಡೌನ್ ದ ಲೇನ್ ಏನು ಟಾರ್ಗೆಟ್, ಎಷ್ಟು ಸಿನಿಮಾಗಳನ್ನು ಮಾಡಿರಬೇಕು ಅಂತ ಇದೆ ಸಂಚಿತ್ ಅವ್ರ ಮೈಂಡಲ್ಲಿ? ಯಾವ್ಯಾವ ಥರ ಜಾನರ್ಸ್ನ ಟಚ್ ಮಾಡಿರಬೇಕು ಅನ್ನೋ ಥಾಟ್ ಇದೆ? ನಾನು ನನಗೆ ಅಟ್ಲೀಸ್ಟ್ ಇನ್ನು ಇಯರ್ 1-2 ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ. ಅಂದರೆ ಮಾಡಬೇಕಂತಲ್ಲ, ರಿಲೀಸ್ ಮಾಡಬೇಕು ಅನ್ನೋ ಆಸೆ ಇದೆ. ಫಾರ್ ದ ನೆಕ್ಸ್ಟ್ 5 years ಐ ವಾಂಟ್ ಟು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿಚ್ ಐ ಫೀಲ್ ಇಸ್ ಕರೆಕ್ಟ್. ಯಾ 5 years ಡೌನ್ ವಾಟ್ ಐ ವಾಂಟ್ ಟು ಡೂ ಇಸ್, ಅಂದರೆ 5 ವರ್ಷ ಹಿಂದೆ ನೋಡಿದಾಗ ಅನಿಸ್ಬೇಕು ಓಕೆ ನಾನು ಆಯ್ಕೆ ಮಾಡ್ಕೊಂಡಿರೋದು ಎಲ್ಲ ಕರೆಕ್ಟಾಗಿ ವರ್ಕೌಟ್ ಆಯಿತು, ಐ ಆಮ್ ಇನ್ ಅ ಗುಡ್ ಪ್ಲೇಸ್. ಓಕೆ. ಸೊ ಈಗ ಸದ್ಯಕ್ಕೆ ಮ್ಯಾಂಗೋ ಪಚ್ಚ ಜೊತೆಗೇ ಹಾಲಿವುಡ್ನ ಒಬ್ಸೆಷನ್ ಸಿನಿಮಾ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಥಿಯೇಟ್ರಲ್ಲಿ. ಸೊ ನಿಮ್ಮ ಲೈಫ್ನ ಒಂದು ಒಬ್ಸೆಷನ್ ಏನು ವೆನ್ ಇಟ್ ಕಮ್ಸ್ ಟು ಕರಿಯರ್ ಆ್ಯಂಡ್ ಲೈಫ್ ನಿಮ್ಮಿಬ್ರದ್ದು? ಐ ಆಮ್ ವೆರಿ ಒಬ್ಸೆಸ್ಡ್ ವಿತ್ ಸಿನಿಮಾ. ಆ್ಯಂಡ್ ನನಗೆ ಫಸ್ಟಿಂದನೂ ಲೈಕ್ ಐ ಸೆಡ್, ನನಗೆ ಆ್ಯಕ್ಚುಲಿ ಡೈರೆಕ್ಷನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಪರ್ಸ್ಪೆಕ್ಟಿವಲ್ಲಿ ಒಂದು ಕತೆ ಹೇಳಬೇಕು ಅನ್ನೋದರಲ್ಲಿ ತುಂಬಾ ಒಬ್ಸೆಷನ್ ಇದೆ ನನಗೆ. ಓಕೆ, ಅದು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಶೋರ್ಲಿ ಇನ್ ಅ ಫ್ಯೂ ಇಯರ್ಸ್ ಅಟ್ ಲೀಸ್ಟ್. ಕಾಜಲ್ ಅವರು ನಿಮಗೆ ಏನು ಒಬ್ಸೆಷನ್ ಇದೆ? ಸೇಮ್ ಆ್ಯಕ್ಟಿಂಗ್, ಫಿಲ್ಮ್ಸ್, ಆ್ಯಕ್ಟಿಂಗ್, ಅದೇ ಎಕ್ಸ್ಪ್ರೆಸಿಂಗ್ ಥ್ರೂ ಆರ್ಟ್, ದಟ್ ಈಸ್ ದ ಓನ್ಲಿ ಒಬ್ಸೆಷನ್. ಪರ್ಸ್ನಲ್ ಲೈಫ್ ಅಂತ ಏನೂ ಇಲ್ಲ ಇಬ್ಬರಿಗೂ ಹಾಗಾದ್ರೆ? ಆಕ್ಚುಲಿ ನಾನು ಲಾಸ್ಟ್ ಇಯರ್ ಅದೇ ಐ ಮೀನ್ ದಿಸ್ ಪಾಸ್ಟ್ ಫ್ಯೂ ಮಂತ್ಸ್ ಅದೇ ಯೋಚನೆ ಮಾಡ್ತಿದ್ದೆ. ಲೈಕ್ ಎವರ್ ಸಿನ್ಸ್ ಐ ಕ್ಯಾನ್ ರಿಮೆಂಬರ್ ಮೈ ಓನ್ಲಿ ಫೋಕಸ್ ವಾಸ್ ದಿಸ್. ಸೊ ಬೇರೆ ನೌ ದಟ್ ಐ ಥಿಂಕ್ ಐ ಶುಡ್ ಹ್ಯಾವ್ ಫೋಕಸ್ಡ್ ಎಲ್ಸ್ವೇರ್ ಆಲ್ಸೋ, ಬಟ್ ನೋ, ಬಟ್ ಐ ಆಮ್ ಹ್ಯಾಪಿ ವಿತ್ ಹೌ ಇಟ್ಸ್ ಗೋಯಿಂಗ್ ಆನ್. ಈಗ ಆ್ಯಕ್ಚುಲಿ ಸಣ್ಣದೊಂದು ಸೆಗ್ಮೆಂಟ್ ದಿಸ್ ಆರ್ ದಟ್ ಅಂತ ಅಷ್ಟೇ, ಅಂದರೆ ಯಾವುದಾದ್ರೂ ಒಂದು ಚೂಸ್ ಮಾಡಬೇಕು, ಅದಕ್ಕೆ ರೀಸನ್ ಏನು ಕೊಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಅದನ್ನು ಎಲಾಬ್ರೇಟ್ ಏನೂ ಇಲ್ಲ, ಜಸ್ಟ್ ದಿಸ್ ಆರ್ ದಟ್ ಅಷ್ಟೇ. ಸಂಚಿತ್ ಅವ್ರಿಗೆ ಹುಚ್ಚ ಆರ್ ಮ್ಯಾಂಗೋ ಪಚ್ಚ? ಹುಚ್ಚ. ಕಿಚ್ಚ ಆರ್ ಪಚ್ಚ? ಪಚ್ಚ. ಓಕೆ. ಪಚ್ಚ ಆರ್ ಶ್ಯಾಮ? ಶ್ಯಾಮ. ಶ್ಯಾಮ ಆರ್ ಸುಜಿ? ಶ್ಯಾಮ. ಸುಜಿ ಆರ್ ಪದ್ಮಮ್ಮ? ಇದು ತಪ್ಪು. ಆಬ್ವಿಯಸ್ಲಿ ಮದರ್. ಪದ್ಮ. ಓಕೆ. ಮೇಯರ್ ಆರ್ ನಾಗಪ್ಪ? ನಾಗಪ್ಪ. ಆಬ್ವಿಯಸ್ ಕೇಳ್ತಿದ್ದೀರಾ ನೀವು. ಶ್ರೀಧರ ಆರ್ ನಾಗಪ್ಪ? ನಾಗಪ್ಪ. ಕಿಚ್ಚ ಆರ್ ಪ್ರಿಯಾ ಮ್ಯಾಮ್? ಇಬ್ರು ಸರ್. ಕಾಜಲ್ ಕುಂದರ್ ಆರ್ ಯುವರ್ ನೆಕ್ಸ್ಟ್ ಹೀರೋಯಿನ್? ಕಾಜಲ್ ಕುಂದರ್, ಮೈ ಫಸ್ಟ್ ಹೀರೋಯಿನ್. ಅದು ಸೇಮ್ ಕ್ವೆಶ್ಚನ್ ವಿ ಶುಡ್ ಆಸ್ಕ್ ಹಿಮ್ ಆಫ್ಟರ್ 3 films. 100% ಹಂಗೆ ಹೇಳ್ತೀನಿ ಸರ್, ನಾನು ಫಸ್ಟ್ ಹೀರೋಯಿನ್ ಸರ್ ಇವರು. ಇಟ್ಸ್ ಆಲ್ವೇಸ್ ಗೋನ್ ನೀವು ಡೈರೆಕ್ಟ್ ಮಾಡೋ ಸಿನಿಮಾಗೂ ಇವರೇನಾ ಹೀರೋಯಿನ್? ಫಿಟ್ ಆದರೆ ಖಂಡಿತವಾಗ್ಲು ಆನ್ ಕ್ಯಾಮ್ರಾಗೆ ವೆಬ್ಸೈಟ್ ಕನ್ಫರ್ಮ್? ಕನ್ಫರ್ಮ್. ನೋಡೋಣ, ಇಲ್ಲಾಂದ್ರೆ ನೀವೇ ಒಂದು ಕ್ವೆಶ್ಚನ್ ಮಾಡಿ. ಇದು ಆನ್ ರೆಕಾರ್ಡ್ ಇರುತ್ತೆ. ಅಲ್ಲ, ಆನ್ ಸೊ ರೆಕಾರ್ಡ್ ಫಸ್ಟ್ ಇದೆ. ಸಿನಿಮಾ ನೀವೇ ಫಸ್ಟ್ ಬಂದು ಅವ್ರ ಮನೆ ಹತ್ರ ಹೋಗಿ ನೀವು ಕ್ವೆಶ್ಚನ್ ಮಾಡಬೇಕು, ಹೆಂಗೆ ಹಂಗೆ ಅವಾಗ ಹಂಗೆ. ನನಗೆ ಇವ್ರದ್ದು ಆ್ಯಕ್ಟಿಂಗ್ ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಇಟ್ಸ್ ವೆರಿ ಜೆನ್ಯೂನ್. ಸೊ ಯಾ, ಕೊಡೋಣ, ಚಾನ್ಸ್ ಕೊಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬ ಉಪಕಾರ, ಥ್ಯಾಂಕ್ ಯು. ಹಾಗೆ. ಸೊ ಇನ್ನು ಕೊನೆಯದಾಗಿ ನನಗೆ ಒಂದು ಡೈರೆಕ್ಟ್ ಪ್ರಶ್ನೆನೇ. ಈಗ ಒಂದು ವಿಷಯ ಏನಂತಂದರೆ,
ಸಂಚಿತ್ ಅವರು ತುಂಬ ವಿಷಯಗಳಲ್ಲಿ ಪ್ರಿವಿಲೇಜ್ ಅಂದರೆ ಇನ್ ಟರ್ಮ್ಸ್ ಆಫ್ ಅಂದರೆ ಎಂಟ್ರಿ ಇಂಟು ದ ಇಂಡಸ್ಟ್ರಿ ಆಗಿರ್ಬೋದು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಜನರಲ್ಲ ಏನು ಅನಿಸುತ್ತೆ, ಈಸಿ ವೇ ಅಂತೂ ಇದೆ. ಅಂದರೆ ಸುದೀಪ್ ಸರ್ ಇದ್ದಾರೆ ಬ್ಯಾಕಪ್ ಆಗಿ, ಮತ್ತು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈಗ ಶಿವಣ್ಣನೇ ಬಂದರು, ನೋಡಿದ್ರು, ಸಿನಿಮಾ ನೋಡಿದ್ರು, ಆ ಥರದ ವಿಷಯಗಳೆಲ್ಲ ತುಂಬ ಈಸಿಯಾಗಿ ಆಗುತ್ತೆ. ಬಟ್ ಫಾರ್ ಅ ನ್ಯೂ ಕಮರ್ ಅಂದರೆ ಅಲ್ಲಿ ನೆಪೋಟಿಸಮ್ ಅನ್ನೋ ವಿಷಯ ಬರ್ತಿರೋದು ಅಲ್ಲೇ ಆ್ಯಕ್ಚುಲಿ, ಬೇರೆ ಏನೇನಿಲ್ಲ. ಟ್ಯಾಲೆಂಟ್ ಇದ್ದರೆ ಅಫ್ಕೋರ್ಸ್ ಯಾರಾದರೂ ಕನ್ಸಿಡರ್ ಮಾಡೇ ಮಾಡ್ತಾರೆ. ಬಟ್ ಇನ್ ಟರ್ಮ್ಸ್ ಆಫ್ ಈ ಥರ ಅಂದರೆ ಬೇರೆ ಬೇರೆ ಪ್ರಿವಿಲೇಜಸ್ ಅಂತ ಬಂದಾಗ ಸಂಚಿತ್ ಅವರಿಗೆ ತುಂಬ ಈಸಿಯಾಗಿ ಸಿಗುತ್ತೆ ಅನ್ನೋ ಪಾಯಿಂಟ್ ಆ್ಯಕ್ಚುಲಿ ಇರೋವಂಥದ್ದು. ನೀವು ಹೇಗೆ ನೋಡ್ತೀರಾ ಇದನ್ನು? ಅಂದರೆ ಫಾರ್ ಅ ನ್ಯೂ ಕಮರ್, ಏನು ಬ್ಯಾಕ್ಗ್ರೌಂಡ್ ಇಲ್ದಿರೋ ವ್ಯಕ್ತಿ ಇಲ್ಲಿ ಬಂದು ಸರ್ವೈವ್ ಆಗಲಿಕ್ಕೆ ಏನೇನೆಲ್ಲ ಇರಬೇಕಾಗುತ್ತೆ ಅವರಿಗೆ ಅಂತ. Outright, I'll tell you, yes, there is a lot of privilege, 100%. ಬಟ್ ಅದೇನು ಗೊತ್ತಾ, ನಾನು ಅದೇ ಹೇಳಿದ್ದು, ಥಿಯೇಟರ್ ತನಕ ಕರ್ಕೊಂಡು ಹೋಗ್ಬೋದು, ಒಂದು ಪಾತ್ರನ ಕೊಡಿಸ್ಬೋದು, ಬಟ್ ಒಳಗಡೆ ಏನು ನಡೀಲಿಲ್ಲ ಅಂದರೆ, ನಮ್ಮಲ್ಲೇ ಏನು ವಿಷಯ ಇಲ್ಲ ಅಂದರೆ, ನೀವು 100 ಕೋಟಿ ತೆಗೆದು ಪಿಕ್ಚರ್ ಮಾಡಿ, ಅದು ಯಾವುದೂ ಹೆಲ್ಪ್ ಆಗಲ್ಲ. ಯಾರೇ ಬರಲಿ ಸಿನಿಮಾನ ನೋಡಲಿ, ಅದು ಯಾವುದೂ ಹೆಲ್ಪ್ ಆಗಲ್ಲ. 100% ನಮಗೆ ಇರೋ ಪ್ರಿವಿಲೇಜ್ನ ನಾವು ಹೆಂಗೆ ಯೂಸ್ ಮಾಡ್ಕೊತೀವಿ, ಎಷ್ಟು ರೆಸ್ಪಾನ್ಸಿಬಲಾಗಿ ಯೂಸ್ ಮಾಡ್ಕೊತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿರೋದು. ಬಟ್ ನಾನು ಹೇಳ್ದಂಗೆ ಅಲ್ಲಿ ತನಕ, ಒಂದು ಮಟ್ಟದ ತನಕ ಮಾತ್ರ ಸರ್. ಅಲ್ಲಿ ಏನೇ ಆದರೂ ಅದಾದಮೇಲೆ ಜನ ನನ್ನ ಜೊತೆನೇ ಕನೆಕ್ಟ್ ಆಗಬೇಕು, ನಾನೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಬೇಕು, ನಾನೇ ಏನಾದರೂ ಒಂದು ತರಬೇಕು ಅಲ್ಲಿಗೆ. ವಿತೌಟ್ ದಿಸ್ ದೆರ್ ಇಸ್ ನೋ ಪಾಯಿಂಟ್ ಆಫ್ ಎನಿಥಿಂಗ್. ನನಗೇನು ಅನಿಸುತ್ತೆ ಅಂದರೆ, ಓಕೆ ಮಾಡ್ಬೋದು, ನಾನು ಅದೇ ಹೇಳ್ತಾ ಇರೋದು ಅಂದರೆ, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೈ ಟೀಮ್ ಆ್ಯಂಡ್ ದಿಸ್ ಮೂವಿ ಮ್ಯಾಂಗೋ ಪಚ್ಚ ಡಿಸರ್ವ್ಸ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ವಿ ಅರ್ನ್ಡ್ ಎವ್ರಿ ಸಿಂಗಲ್ ಬಿಟ್ ಆಫ್ ಇಟ್. ಮ್ಯಾಂಗೋ ಪಚ್ಚ ಸಿನಿಮಾದ ನಿರ್ಮಾಪಕರು ಈಗ ಪ್ರಿಯಾ ಸುದೀಪ್ ಮೇಡಮ್, ಮತ್ತು ನಿಮ್ಮನ್ನು ಈ ಒಂದು ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದವರು ಅಂದರೆ ಐ ಮೀನ್ ಅವ್ರನ್ನ ರೆಫರ್ ಮಾಡಿದವರು ಸುದೀಪ್ ಸರ್. ಸೊ ಎಷ್ಟರ ಮಟ್ಟಿಗೆ ನೀವು ಅವರಿಗೆ ಕೃತಜ್ಞರಾಗಿದ್ದೀರಾ ಇಬ್ಬರೂ ಅಂತ? Me too a lot. Like as I told ಪ್ರೆಸ್ ಮೀಟಲ್ಲಿ ಕೂಡ ನಾನು ಈ ಥರ ಯೋಚನೆನೂ ಮಾಡಿರಲಿಲ್ಲ ಈ ಥರನೂ ಆಗಬಹುದು ಅಂತ. ಬಿಕಾಸ್ ಯಾವಾಗಲೂ ನಾವು ಸರ್ಚ್ ಮಾಡ್ತಾ ಇರ್ತೀವಲ್ವ ಅಲ್ವಾ ಅಪರ್ಚುನಿಟಿ, ಆ್ಯಂಡ್ ಸೋ ಮೆನಿ ಆಡಿಷನ್ಸ್, ಲೈಕ್ ಯು ಗೆಟ್ ಇಮೋಷ್ನಲಿ ಡ್ರೈನ್ಡ್, ಮೆಂಟಲಿ ಡ್ರೈನ್ಡ್. ಈ ಸಿನಿಮಾ ಮೂಲಕ ಇನ್ನೊಂದು ಕೂಡ ಸಿಕ್ತು, ಅವ್ರು ಡೈರೆಕ್ಟ್ ಮಾಡೋದು ಅಲ್ಲ, ಅದೇ ಅಗ್ರಿಮೆಂಟ್ ಇವಾಗಲೇ ಸೈನ್ ಮಾಡಬೇಕು. ಸೊ ಆ್ಯಂಡ್ ಮಾಡ್ತಿರೋ ಸಿನಿಮಾನು ಅಷ್ಟು ರೀಚ್ ಆಗಿಲ್ಲ ಅಂದರೆ ಸಮ್ವೇರ್ ಯು ಸ್ಟಾರ್ಟ್ ಲೂಸಿಂಗ್ ಹೋಪ್. ಅಯ್ಯೋ ಇಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ, ಏನೂ ಆಗ್ತಿಲ್ವಲ್ಲ. ಆವಾಗ ಈ ಥರ ಏನಾದರೂ ಆಗುವಾಗ ಇಟ್ ಫೀಲ್ಸ್ ಲೈಕ್ ಮ್ಯಾಜಿಕ್. ಲೈಕ್ ಓ ಅಂದರೆ ನಾವು ಮಾಡಿರೋ ವೇಸ್ಟ್ ಆಗಿಲ್ಲ, ಲೈಕ್ ಅಟ್ಲೀಸ್ಟ್ ದ ರೈಟ್ ಪರ್ಸನ್ ಹ್ಯಾಸ್ ಸೀನ್ ಇಟ್, ಆ್ಯಂಡ್ ಅದು ಎಲ್ಲೋ ಇಟ್ ಹ್ಯಾಸ್ ಮೇಡ್ ಮಿ ರೀಚ್ ಸಮ್ವೇರ್ ಅಂತ. ಸೊ ಡೆಫಿನೆಟ್ಲಿ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಟು ಹಿಮ್ ಆಲ್ಸೋ, ಟು ಯೂನಿವರ್ಸ್, ಟು ಗಾಡ್, ಎವ್ರಿಥಿಂಗ್. ಸೊ ಅದೇ ತುಂಬ. ಆ್ಯಂಡ್ ಈವನ್ ಪ್ರಿಯಾ ಮ್ಯಾಮ್, ಆ್ಯಸ್ ಐ ಸೆಡ್, she has been extremely kind. Even Sanchit's entire family ಯಾವಾಗಲೂ ಸಿಗುವಾಗ ವೆರಿ ನೈಸ್ಲಿ, ವಾರ್ಮ್ಲಿ ದೇ ವೆಲ್ಕಮ್. ಇಟ್ಸ್ ರೇರ್ ಅಂತ ಅನಿಸುತ್ತೆ, ಬಟ್ ಐ ಫೀಲ್ ವೆರಿ ಗುಡ್. ಲೈಕ್ I've not told, but it feels really good when they welcome like that. So ತುಂಬ ಖುಷಿ. ಸಂಚಿತ್ ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ ಐ ಥಿಂಕ್ ನಮ್ಮ ನಿರ್ಮಾಪಕರಾದ KRG, ಸುಪ್ರಿಯಾನ್ವಿ, ದೇ ಬಿನ್ ವೆರಿ ಹೆಲ್ಪ್ಫುಲ್. ನಮ್ಮ ಸಿನಿಮಾಗೆ ಏನೇನು ಬೇಕೋ ಅದಷ್ಟೂ ಮಾಡಿದ್ದಾರೆ, ಎಲ್ಲೂ ಡಿಸ್ಕೌಂಟ್ ಮಾಡಿಲ್ಲ ಯಾವುದೇ ವಿಚಾರದಲ್ಲಿ. ಸೊ ಇಷ್ಟು ನಾನು ತುಂಬ ಓಪನಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸರ್ ಈ ಲೊಕೇಶನ್ ಬೇಕು, ನಿಮ್ಗೆ ಈ ಲೊಕೇಶನ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೌದು, ರೆಂಟ್ ಒಂಚೂರು ಜಾಸ್ತಿ ಇರ್ಬೋದು, ಬಟ್ ಇಟ್ ವಿಲ್ ಬಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನಲ್ಲಿ. ಮಾಡೋಣ, ಈ ಥರ ಮಾಡೋಣ, ಆ ಥರ ಮಾಡೋಣ. ಸೊ ಅದಷ್ಟಕ್ಕೂ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ಇಬ್ಬರೂ, KRG ಆ್ಯಂಡ್ ಸುಪ್ರಿಯಾನ್ವಿ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಲವು ನನ್ನ ಡಿಸಿಷನ್ಸ್ ಆಗಿರ್ಬೋದು, ನಾನು ಹೇಳ್ತಾ ಇದ್ದೆ, ಇಲ್ಲ ಸರ್ ಇನ್ನೊಂದು ಸತಿ ಒಂದು ರೌಂಡ್ ಮ್ಯೂಸಿಕ್ ಮಾಡಿಸ್ಬಿಡೋಣ, ಇಲ್ ಬಿ ನೈಸ್, ಯಾವ್ದು ಒಂದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಮೀ ನಮ್ಮ ಡೈರೆಕ್ಟರಿಗೆ ದಟ್ ಈಸ್ ಅ ವೆರಿ ಬಿಗ್ ಡೀಲ್. ಯುನೋ ಅವ್ರಿಗಿರೋ ಒಂದು ವಿಷನ್ನ ಕಂಪ್ಲೀಟಾಗಿ ತೋರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆ್ಯಂಡ್ ಇಫ್ ಯು ಕಮ್ಸ್ ಟು ದೀಪು ಮಾಮ ಅಂದರೆ ಸುದೀಪ್ ಸರ್, ಆ ವಿಚಾರಕ್ಕೆ ಬಂದರೆ ಸಪೋರ್ಟು ಅದೆಲ್ಲ ಸೈಡಿಗೆ ಇಟ್ಟರು ಐ ಥಿಂಕ್ ನಮ್ಮ ಸಿನಿಮಾಗೆ ಅವ್ರು ಕೊಟ್ಟಿರೋ ಒಂದು ಕ್ರಿಯೇಟಿವ್ ಇನ್ಪುಟ್ ಆಗಿರ್ಬೋದು. ಐ ಥಿಂಕ್ ದಟ್ ಈಸ್ ಅ ಮೇಕ್ ಆರ್ ಬ್ರೇಕ್ ಫಾರ್ ದ ಸಿನಿಮಾ. ಯುನೋ ತುಂಬ ನಮಗೆ ಗೈಡ್ ಮಾಡಿದ್ದಾರೆ ಆ ರೀತಿಯಲ್ಲಿ. ಫಸ್ಟ್ ನಾವೇನು ಮಾಡ್ತಾಯಿದ್ದೀವಿ ಅನ್ನೋ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ಏನು ಇಂಪ್ರೂವೈಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾವತ್ತೂ ಬಂದ್ಬಿಟ್ಟು ಇದನ್ನ ಹಿಂಗೆ ಮಾಡ್ಬೇಕಂತ ನಾವು ಯಾವತ್ತೂ ಹೇಳಿಲ್ಲ ನಮಗೆ. ಫಸ್ಟ್ ನಮಗೇನು ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಹಿಂಗೆ ಇಂಪ್ರೂವೈಸ್ ಮಾಡ್ಕೊಬೇಕು ಅನ್ನೋದನ್ನ ತಿಳ್ಕೊಂಡು ಈಸ್ ಬಿನ್
a great help on the creative side for this film. So keeping aside family and other everything, ನನಗೆ ನಿಜವಾಗ್ಲೂ ನನಗೆ ಅವಾಗ ಗೊತ್ತಾಯ್ತು ಅಂದರೆ ಐ ಆಮ್ ವೇಟಿಂಗ್ ನಾವು ಇವ್ರು ಯಾವಾಗ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾರೋ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ ನಾನು ಈಗ. ಬಿಕಾಸ್ ಅಷ್ಟು ನಾಲೆಜ್ ಇದೆ ಅವರಲ್ಲಿ, ಒಂದು ಪರ್ಸ್ಪೆಕ್ಟಿವ್ ಅನ್ನೋದು ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎನಿ ಫಿಲ್ಮ್ ಮೇಕರ್. ಅದು ತುಂಬ ಸ್ಟ್ರಾಂಗ್ ಆಗಿದೆ ಅವರಿಗೆ. ಯಾವಾಗ ಸಂಚಿತ್ ಮತ್ತು ಸುದೀಪ್ ಅವರು ಒಟ್ಟಿಗೆ ಆನ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಬಹುದು? ಸ್ಕ್ರಿಪ್ಟ್ ಸಿಗಬೇಕು ಸರ್, ಅದಕ್ಕೆ ತಕ್ಕನಂಗೆ. ಅಂದರೆ ಇದು ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ದೀಪ ಇಮ್ಯಾಜಿನ್ ಶಾಕ್ ಆಗೋಗ್ಬಿಡುತ್ತೆ. ಕರಿಯರಲ್ಲಿ ಇಂಥ ಪರಿಸ್ಥಿತಿನೂ ಬಂದ್ಬಿಟ್ಟಿದೆ ಅಂತ. ಒಳ್ಳೇದಾಗ್ಲಿ ನಿರ್ದೇಶಕಿ ಕಾಜಲ್ ಅವರೇ. ಎಷ್ಟು ಮೋಟಿವೇಶನ್ ಕೊಟ್ರಿ ಇವಾಗ ಮಾಡಲ್ಲ ಬಿಡಿ. ಮಾಡ್ತಿದೆ, ಸ್ಕ್ರಿಪ್ಟ್ ಎಲ್ಲ ರೆಡಿ ಇತ್ತು. ನೀವು ಹೇಳಿದ್ರು ಕೂಡ ಹೆಂಗಿತ್ತು ಅಂದ್ರೆ, ನಾನು ಡೈರೆಕ್ಟರ್ ಆದಾಗ ಅಂದ ಇದು ಆಗದೇ ಇಲ್ಲ, ಚಾನ್ಸೇ ಇಲ್ಲ ಅವರಿಬ್ರು ಒಂದಾಗ. Enough. I'm done with it. ಥ್ಯಾಂಕ್ ಯು ಸೋ ಮಚ್ ಸಂಚಿತ್ ಅವರೇ, ಹಾಗೇನೆ ಕಾಜಲ್ ಅವರೇ. ಅಫ್ಕೋರ್ಸ್ ಕಾಜಲ್ ನಾನು ಸುಮ್ಮನೆ ನಾನು ಆ್ಯಕ್ಚುಲಿ ಕಾಲು ಹಿಡಿತಾ ಇದ್ದೆ. ಡೆಫಿನೆಟ್ಲಿ KTM ಇಂದ ಹಿಡಿದು ಬಾಂಡ್ ರವಿಯಿಂದ ಹಿಡಿದು ಅವಾಗ ಚಿಕ್ಕ ವಯಸ್ಸಿಂದನೂ ತುಂಬ ನಿನ್ನ ಪಾತ್ರಗಳನ್ನ ನಾನು ಇಷ್ಟಪಡ್ತಾ ಬಂದಿದ್ದೀನಿ. ಆ್ಯಂಡ್ ಈವನ್ ಇನ್ ಮ್ಯಾಂಗೋ ಪಚ್ಚ ಕೂಡ. ಆ್ಯಂಡ್ ಸುಜಿ, ನಂದೇ ನಿಕ್ ನೇಮ್ ಎಲ್ಲ ಸುಜಯ್ ಅನ್ನೋದನ್ನ ಸುಜಿ ನನಗೆ ನಿಕ್ ನೇಮ್ ಇಟ್ಕೊಂಡಿದ್ದಾರೆ. ಸೊ ಒಳ್ಳೇದಾಗಲಿ, ಮುಂದೆ ಒಳ್ಳೊಳ್ಳೆ ಆಫರ್ಸ್ ಸಿಗಲಿ. ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಇಂಟರ್ವ್ಯೂ. ಐ ಥಿಂಕ್ ಇಟ್ ವಾಸ್ ಅ ವೆರಿ ತುಂಬ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರಿ. ಸಿನಿಮಾ ಬಗ್ಗೆ ಮಾತಾಡಿದ್ದೀರಾ, ಕ್ರಿಯೇಟಿವ್ ಥಿಂಗ್ ಬಗ್ಗೆ ಮಾತಾಡಿದ್ದೀರಾ. ಸೊ ಥ್ಯಾಂಕ್ ಯು ಸಂಜಿತ್ ಅವರೇ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇರಿ, ನಮ್ಮನ್ನೆಲ್ಲ ರಂಜಿಸ್ತಾ ಇರಿ. ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. Thank you. ಸೊ ಸ್ನೇಹಿತರೆ, ಇದಾಗಿತ್ತು ಸಂಚಿತ್, ಸಂಜೀವ್ ಮತ್ತು ಕಾಜಲ್ ಕುಂದರ್ ಅವರ ಮಾತುಗಳು. ಮ್ಯಾಂಗೋ ಪಚ್ಚ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಚೆನ್ನಾಗಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳುಗಳು ಇಂಜಿನಿಯರಿಂಗ್ ಒಂದು 8 ಜನ, MBBS ಒಬ್ಬರು, LLB ಒಂದು 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.